ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದೆ ಅದು ಅಮಿತ್ ಶಾ ಅವರು. ಇನ್ನ ಎಷ್ಟ್ ಜನ ಪ್ರಾಣ ಕಳ್ಕೊಬೇಕ್ರಿ? ಡೆಲ್ಲಿ ಆಯ್ತು, ಮಣಿಪುರ್ ಆಯ್ತು, ಪುಲ್ವಾಮಾ ಆಯ್ತು, ಪಹಲ್ಗಾಮ್ ಆಯ್ತು, ಉತ್ತರ ಸಿಕ್ಕಿದ್ಯಾ? 10 ವರ್ಷ ಆಗ್ತಾ ಬರ್ತಾ ಇದೆ. ಈ ಒಬ್ಬ ಗೃಹ ಸಚಿವರಾಗಿ ವೇದಿಕೆ ಮೇಲೆ, ಚುನಾವಣೆ ವೇದಿಕೆಯಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ. ಬಾಂಗ್ಲಾದೇಶಿಗಳು ಬರ್ತಾ ಇದಾರೆ ನಮ್ಮ ದೇಶದಲ್ಲಿ ಅಂದ್ರೆ ಯಾರ್ ಜವಾಬ್ದಾರಿ ಇದು? ಇದಕ್ಕೆ ಜವಾಬ್ದಾರಿ ನಾವು ಏನ್ ವಿರೋಧ ಪಕ್ಷದವರ? ಏನ್ ಹೊಣೆಗಾರಿಕೆ ಅನ್ನೋದಿಲ್ಲ, ಅಕೌಂಟಬಿಲಿಟಿ ಅನ್ನೋದಿಲ್ಲ. ಮಾತೆತ್ತಿದ್ರೆ ಅಭಿನವ ಸರ್ದಾರ್ ಪಟೇಲ್ ಅಂತ ಹೇಳ್ಕೊತಾರೆ, ಮಾತೆತ್ತಿದ್ರೆ ಚಪ್ಪನ್ ಸಿಂಗ್ ಸೀನಾ ಅನ್ಕೋತಾರೆ. ಇನ್ನ ಎಷ್ಟ್ ಜನ ಅಮಾಯಕರು ಪ್ರಾಣ ಕಳ್ಕೋಬೇಕು ಇವ್ರು ರಾಜೀನಾಮೆಗೆ? ಏನಕ್ಕೆ ಅಷ್ಟು ಹೆದರಿಕೆ ಅಮಿತ್ ಶಾ ಅವ್ರಿಗೆ ಕಂಡ್ರೆ ಮೋದಿ ಅವರಿಗೆ? ಇವ್ರದೆಲ್ಲ ಗುಟ್ಟಿ ರಟ್ಟಾಗುತ್ತೆ ಅಂದ್ಬಿಟ್ಟ ಗುಜರಾತ್ ಎಲ್ಲ ಗುಟ್ಟುಗಳಿಗೆ ಇವ್ರದ್ದು. ದೇರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಬೇರೆ ಯಾವ್ದಾದ್ರು ದೇಶದಲ್ಲಿ ಇರ್ಬೋದು, ಇಷ್ಟೊತ್ತಿಗೆ ಗೃಹ ಸಚಿವರು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು. ಇನ್ನ ಎಷ್ಟ್ ಜನ ನೀವೇ ಹೇಳಿ? ಸಾವಿರಾರು ಜನ ಆಗ್ಲೇ ಇಂಥ ಕೃತ್ಯಗಳಲ್ಲಿ ಜೀವ ಕಳ್ಕೊಂಡಿದ್ದಾರೆ. ಇಂಟೆಲಿಜೆನ್ಸ್ ಫೇಲಿಯರ್ ಆಗ್ತಾ ಇದೆ. ಖುದ್ದಾಗಿ ಹೋಮ್ ಮಿನಿಸ್ಟರ್ ಬಿಹಾರ್ ನಲ್ಲಿ ಹೇಳ್ತಾರೆ, ಮಧ್ಯಪ್ರದೇಶ ನಲ್ಲಿ ಹೇಳ್ತಾರೆ, ಉತ್ತರ ಪ್ರದೇಶ ನಲ್ಲಿ ಹೇಳ್ತಾರೆ ಬಾಂಗ್ಲಾದೇಶಿಗಳು ಬರ್ತಾ ಇದಾರೆ ಅಂತ. ಹೆಂಗ್ ಬರ್ತಾ ಇದಾರೆ? ಯಾರು ಬರ್ತಾ ಇದಾರೆ? ಯಾರ್ ಜವಾಬ್ದಾರಿ? ಹೊಣೆಗಾರಿಕೆ ಇಲ್ವಾ ಇವರಿಗೆ? ಏನಾದ್ರು ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ, ಅದಾದ್ಮೇಲೆ ಮುಂದಿನ ಎಕ್ಸಾಕ್ಟ್ಲಿ ಮೇಡಮ್. ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್? ಅಕೌಂಟಬಿಲಿಟಿ ಕೇಂದ್ರ ಸರ್ಕಾರಕ್ಕೆ ಇಲ್ವಾ? ಬರೀ ಕಾಂಗ್ರೆಸ್ ಸರ್ಕಾರಕ್ಕೆ ಇರೋದಾ? ರಾಜ್ಯ ಸರ್ಕಾರಕ್ಕೆ ಇರೋದಾ? ಅಥವಾ ವಿರೋಧ ಪಕ್ಷಕ್ಕೆ ಇರೋದಾ? ಇವ್ರದ್ದು ಅಕೌಂಟಬಿಲಿಟಿನೇ ಇಲ್ವಾ? ಇವ್ರಿಗೇನು ಪ್ರಶ್ನೆ ಮಾಡಬಾರ್ದಾ? ಎಲ್ಲಿದ್ದಾರೆ? ಕರ್ಸ್ಲಿ. ಅವರೆಲ್ಲ RSS ನವರು ದೇಶಭಕ್ತರು, ಕಳಿಸ್ಲಿ ಅವರಿಗೆ ಗಡಿಗೆ ಹತ್ರ. ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ, ಈ ಸಂದರ್ಭದಲ್ಲಿ ಏನಂತಾರೆ? ಒಂದು ವರ್ಷ ಎರಡನೇ ಘಟನೆ ಸರ್ ಇದು. ಕಳೆದ 10 ವರ್ಷದ ನೀವು ಲೆಕ್ಕ ತೆಗಿರಿ ಸರ್. ಪುಲ್ವಾಮಾ ಆಯ್ತು, ಪಹಲ್ಗಾಮ್ ಆಯ್ತು, ಮಣಿಪುರ್ ಆಯ್ತು, ಉತ್ತರ ಪ್ರದೇಶ ಆಯ್ತು, ಮಧ್ಯಪ್ರದೇಶ ಆಯ್ತು, ಕರ್ನಾಟಕದಲ್ಲಾಯ್ತು. ಹೆಂಗಾಗ್ತಾ ಇದೆ? ಯಾರ ಹೊಣೆಗಾರಿಕೆ ಇದಕ್ಕೆ? ಅದೇ ಹೇಳ್ತಾ ಇರೋದು ಸರ್. ಚಪ್ಪನ್ ಇಂಚ್ ಸೀನಾ ಇವೆಲ್ಲಾನು ಬರೇ ಸೋಷಿಯಲ್ ಮೀಡಿಯಾ, ಅದು ಇದು. ಅಭಿನವ ಸರ್ದಾರ್ ಪಟೇಲ್ ಎಲ್ಲಿ ಗಾಯಬಾದ್ರು? ಅಕೌಂಟಬಿಲಿಟಿ ಕೊಡ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.